ಬಸ್ಗಳಲ್ಲಿ ತಂಬಾಕು ಉತ್ಪನ್ನ ಜಾಹೀರಾತಿಗೆ ನಿರ್ಬಂಧ ಬೀಳ್ತಾ ಇದೆ. ಟಿವಿ9 ಬಿಗ್ ಇಂಪ್ಯಾಕ್ಟ್ ಇದು. 4 ನಿಗಮಗಳ ಸಾರಿಗೆ ಬಸ್ ನಿಲ್ದಾಣಗಳು, ಬಸ್ ಅಥವಾ ಮತ್ತೆ ಬಸ್ನ ನಿಲ್ದಾಣಗಳಲ್ಲೂ ಕೂಡ ತಂಬಾಕು ಉತ್ಪನ್ನಗಳ ಸೇವನೆಗೆ ಪ್ರಚೋದಿಸುವಂತ ಜಾಹೀರಾತನ್ನ ಹಾಕೋ ಹಾಗಿಲ್ಲ. ನೇರವಾಗಿ ಅಥವಾ ಪರೋಕ್ಷವಾಗಿ ಜಾಹೀರಾತಿಗೆ ನಿರ್ಬಂಧ ವಿಧಿಸಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜನರ ಹಿತದೃಷ್ಟಿಯಿಂದ ಕೂಡಲೇ ಜಾರಿಯಾಗಬೇಕು ಅಂತ ಆದೇಶ ಕೂಡ ಕೊಟ್ಟಿದ್ದಾರೆ. ಬಸ್ಗಳಿಗೆ ಇದಾಗಲೇ ಹಾಕಿದ್ದಂತ ಜಾಹೀರಾತನ್ನ ತೆಗೆದುಹಾಕಬೇಕು, ನಿಗದಿತ ಸಮಯದ ಒಳಗೆ ತೆಗೆದುಹಾಕೋದಕ್ಕೆ ಆದೇಶವನ್ನ ಕೊಡಲಾಗಿದೆ. ನೋಡಿ, ಎಲ್ಲೆಂದರಲ್ಲಿ ಬಸ್ಗಳಲ್ಲಿ ತಂಬಾಕಿನ ಆಡ್ಗಳು, ದೊಡ್ಡ ದೊಡ್ಡ ಸ್ಟಿಕ್ಕರ್ಗಳನ್ನ ಇಡೀ ಬಸ್ನ ಹೆಸರೇ ಕಾಣದ ರೀತಿಯಾಗಿ ಅಂಟಿಸಿಟ್ಟಿರ್ತಾರೆ. ಇದೀಗ 4 ನಿಗಮಗಳ ಸಾರಿಗೆ ಬಸ್ ಹಾಗೆ ಬಸ್ ನಿಲ್ದಾಣಗಳಲ್ಲಿ ಪೇಸ್ಟ್ ಮಾಡಿರ್ತಾರಲ್ಲ, ಅಲ್ಲಲ್ಲಿ ಪೋಸ್ಟರ್ಗಳನ್ನ, ಅದನ್ನು ಕೂಡ ತೆಗಿಬೇಕು ಅನ್ನೋದಾಗಿ ಆದೇಶ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಬಸ್ಗಳಲ್ಲಿ ರಿಮೂವ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು ನೀವು. ಬೇರೆ ಬೇರೆ ಬ್ರ್ಯಾಂಡ್ನ ತಂಬಾಕುಗಳನ್ನ ಪ್ರಮೋಟ್ ಮಾಡಲಾಗ್ತಾ ಇತ್ತು ಬಸ್ಗೆ ಸ್ಟಿಕ್ಕರ್ ಅನ್ನ ಅಂಟಿಸೋ ಮೂಲಕವಾಗಿ. ಇದೀಗ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಅನ್ನೋದಾಗಿ ಸಾರಿಗೆ ಸಚಿವರೇ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟ್ ಮೋಡ್ನಲ್ಲಿ ಜಾಹೀರಾತು ಮಾಡೋ ಹಾಗೆ ಇಲ್ಲ ಅನ್ನೋದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇದಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಜನರ ಹಿತದೃಷ್ಟಿಯಿಂದ, ಹಾಗಾಗಿ ಕೂಡಲೇ ಜಾರಿ ಆಗಬೇಕು ಅಂತ ಆದೇಶಿಸಿದ್ದಾರೆ. ಬಸ್ಗಳಿಗೆ ಹಾಕಿದ್ದಂತ ಜಾಹೀರಾತುಗಳನ್ನ ನಿಗದಿತ ಸಮಯದ ಒಳಗೆ ತೆಗೆದುಹಾಕಬೇಕು ಅನ್ನೋದಾಗಿ ಹೇಳಿದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಇದಾಗಲೇ ಕೆಲ ಬಸ್ಗಳಲ್ಲಿ ಸ್ಟಿಕ್ಕರ್ಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಹಾಗೆ ಎಲ್ಲಾ ಬಸ್ಗಳಲ್ಲಿ, ಆಲ್ಮೋಸ್ಟ್ ಬಸ್ಗಳಲ್ಲಿ ನೀವು ಗಮನಿಸಬಹುದು, ತಂಬಾಕುಗಳನ್ನ ಪ್ರಮೋಟ್ ಮಾಡಿ ಹಾಕಿರುವಂತ ಸ್ಟಿಕ್ಕರ್ಸ್, ಅದನ್ನ ತೆರವುಗೊಳಿಸೋದಕ್ಕೆ ಇದಾಗಲೇ ಆದೇಶ ನೀಡಲಾಗಿದೆ.